ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ಮಾಡ್ತಾ ಇರೋದು ಫ್ರೈಡ್ ರೈಸ್. ಯಾವ ಥರ ಮಾಡೋಣ? ಇಟ್ಸ್ ಟೇಕ್ ಜಸ್ಟ್ 10 ಮಿನಿಟ್ಸ್. ಸೊ ನಾನು ಇಲ್ಲಿ ಮುಂಚಿತನೇ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಬೇಕಾಗಿರೋಂಥ ವೆಜಿಟೇಬಲ್ಸ್ ಹಾಗೆ ಸಾಸ್ ಕೂಡ. ಸೊ ಉದ್ದಗೆ ಕಟ್ ಮಾಡಿರೋಂಥ ಆನಿಯನ್, ಹಾಗೆ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡಿರೋವಂಥ ಕ್ಯಾರೆಟ್, ಬೀನ್ಸ್, ಆಲೂ ಹಾಗೆ ಕೊತ್ತಂಬರಿ ಕೂಡ. ಇವಾಗ ಒಂದು ಪಾತ್ರೆಯಲ್ಲಿ ಅಂದರೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡ್ತೇನೆ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆಯನ್ನು ಹಾಕ್ತೇನೆ. ನಂತರ ಕರಿಬೇವನ್ನು ಆ್ಯಡ್ ಮಾಡಬೇಕು. ಉದ್ದಗೆ ಕಟ್ ಮಾಡಿರೋವಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ತಾ ಇರಿ. ಸೊ ಕಲರ್ ಕೂಡ ಚೇಂಜ್ ಇರಬೇಕು. ಲೈಟಾಗಿ ಬ್ರೌನ್ ಬಂದರೆ ಪರವಾಗಿಲ್ಲ. ಸೊ ಇದು ಫ್ರೈ ಮಾಡಿದ ತಕ್ಷಣ ನೆಕ್ಸ್ಟು ನಾನು ಜಿಂಜರ್ ಪೇಸ್ಟನ್ನು ಹಾಕ್ತೇನೆ. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕೂಡ ಫ್ರೈ ಮಾಡಿ. ಕಟ್ ಮಾಡಿರೋಂತಹ ಕ್ಯಾರೆಟ್ ಕೂಡ ಎಣ್ಣೆಯಲ್ಲಿ ಒಂದು 3 ಮಿನಿಟ್ಸ್ ಆದರೂ ಫ್ರೈ ಮಾಡಲೇಬೇಕು. ನಂತರ ಬೀನ್ಸನ್ನು ಹಾಕ್ತೇನೆ. ಆ್ಯಂಡ್ ಫೈನಲಿ ಇದೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಪೊಟ್ಯಾಟೋವನ್ನು ಹಾಕಿಬಿಟ್ಟು, ಅಂದರೆ ಆಲೂಗಡ್ಡೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಎಲ್ಲ ಎಣ್ಣೆಯಲ್ಲೇ ಫ್ರೈ ಆದ ನಂತರ ಲಾಸ್ಟಿಗೆ ನಾನು ಕ್ಯಾಬೇಜನ್ನು ಹಾಕ್ತೀನಿ. ಹಾಕಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡಿ. ನಿಮಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ಬೇಗನೆ ಫ್ರೈ ಆಗುತ್ತೆ. ಯಾವುದೇ ವೆಜಿಟೇಬಲ್ಸ್ ಆಗಲಿ ಬೇಗನೆ ಉಪ್ಪು ಹಾಕಿದರೆ ಬೇಗನೆ ನಿಮಗೆ ಫ್ರೈ ಆಗುತ್ತೆ. ಸೊ ನಾನಿಲ್ಲಿ ರೆಡ್ ಚಿಲ್ಲಿ ಮತ್ತು ಟೊಮೆಟೊ ಸಾಸ್ ಹಾಗೆ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಪೆಪ್ಪರ್ ಪೌಡ್ರ್ ಕೂಡ ತೊಗೊಂಡಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೋಯಾ ಸಾಸ್ ಅದನ್ನು ಆ್ಯಡ್ ಮಾಡಬೇಕು. ಸೊ ಇದು 3 ಸಾಸನ್ನು ಬಿಫೋರ್ ರೈಸ್ ಹಾಕೋಕ್ಕಿಂತ ಮುಂಚೆನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿ ಘಮ ಘಮ ಅನ್ನುತ್ತೆ. ನೋಡಿ, ಚೆನ್ನಾಗಿ ಕುದಿದೆ. ನಂತರ ಇದಕ್ಕೆ ರೈಸ್ ಮಾಡ್ಕೊಂಡಿರೋಂಥ ರೈಸನ್ನು ಆ್ಯಡ್ ಮಾಡ್ತೇನೆ. ಆ್ಯಡ್ ಮಾಡಿ ಫುಲ್ಲು ಅದಕ್ಕೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡ್ತೇನೆ. ಫೈನಲಿ ನಾನು ಇದಕ್ಕೆ ಕೊತ್ತಂಬರಿಯನ್ನು ಉದುರಿಸುತ್ತೇನೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಪರಿಮಳ, ಎಷ್ಟು ಘಮ ಘಮ ಅನ್ನುತ್ತೆ. ನೋಡಿದರೆ ಬಿಡೋಕ್ಕೆ ಆಗಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ. 5 to 10 ಮಿನಿಟ್ಸಲ್ಲಿ ಬೇಗನೆ ಆಗುವಂಥ ಫ್ರೈಡ್ ರೈಸ್. ಮಕ್ಕಳ ಬಾಕ್ಸ್ ಆಗಲಿ, ಹಸ್ಬೆಂಡ್ ಬಾಕ್ಸಿಗಾಗಲಿ, ಲಂಚ್, ಡಿನ್ನರ್ ಕೂಡ ನೀವು ಇದನ್ನು ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಅಪ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ವಿಡಿಯೋಸನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.